ನಮಸ್ಕಾರ. ದೈವಾರ್ಥ ಪಂಚಾಂಗಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು 17 ಜುಲೈ 2026 ಶುಕ್ರವಾರ, ಆಷಾಢ ಮಾಸದ ಶುಕ್ಲ ಪಕ್ಷ ಚತುರ್ಥಿ, ಜೊತೆಗೆ ಆಷಾಢ ಗುಪ್ತ ನವರಾತ್ರಿಯ 4ನೇ ದಿನ. ಇಂದು ದೇವಿ ಕೂಷ್ಮಾಂಡೆಯ ಆರಾಧನೆಗೆ ವಿಶೇಷ ಮಹತ್ವವಿದೆ. ಇಂದಿನ ಪಂಚಾಂಗವನ್ನು ತಿಳಿಯೋಣ. ಇಂದು ಶುಕ್ಲ ಪಕ್ಷ ಚತುರ್ಥಿ ಜುಲೈ 18 ಬೆಳಗಿನ 4:42 ಇರುತ್ತದೆ. ನಂತರ ಶುಕ್ಲ ಪಕ್ಷ ಪಂಚಮಿ ಆರಂಭವಾಗಿ ಜುಲೈ 19 ಬೆಳಗಿನ 3:43 ಇರುತ್ತದೆ. ಚತುರ್ಥಿ ತಿಥಿಯು ವಿಘ್ನಗಳ ನಿವಾರಣೆ, ಗಣಪತಿ ಆರಾಧನೆ ಹಾಗೂ ಮನಸ್ಸಿನ ಏಕಾಗ್ರತೆಗೆ ಅನುಕೂಲಕರವಾಗಿದೆ. ಪಂಚಮಿ ತಿಥಿಯು ವಿದ್ಯಾಭ್ಯಾಸ, ದೇವಿ ಆರಾಧನೆ ಮತ್ತು ಶುಭಾರಂಭಗಳಿಗೆ ಶುಭಕರವೆಂದು ಪರಿಗಣಿಸಲಾಗಿದೆ. ಇಂದು ಮಗ ನಕ್ಷತ್ರ ಸಂಜೆ 6:34 ಇರುತ್ತದೆ. ನಂತರ ಪೂರ್ವ ಫಾಲ್ಗುಣಿ ನಕ್ಷತ್ರ ಆರಂಭವಾಗಿ ಜುಲೈ 18 ಸಂಜೆ 6 ಇರುತ್ತದೆ. ಮಗ ನಕ್ಷತ್ರವು ಪಿತೃಗಳ ಸ್ಮರಣೆ, ನಾಯಕತ್ವ ಮತ್ತು ಗೌರವವನ್ನು ಸೂಚಿಸುತ್ತದೆ. ಪೂರ್ವ ಫಾಲ್ಗುಣಿ ನಕ್ಷತ್ರವು ಸಂತೋಷ, ಕಲೆ, ಸೌಂದರ್ಯ ಮತ್ತು ಸಂಬಂಧಗಳ ಬೆಳವಣಿಗೆಗೆ ಅನುಕೂಲಕರವಾಗಿದೆ. ಇಂದು ವ್ಯತಿಪಾತ ಯೋಗ ರಾತ್ರಿ 10:44 ಇರುತ್ತದೆ. ನಂತರ ವರಿಯಾನ್ ಯೋಗ ಆರಂಭವಾಗಿ ಜುಲೈ 18 ರಾತ್ರಿ 8:44 ಇರುತ್ತದೆ. ವ್ಯತಿಪಾತ ಯೋಗದಲ್ಲಿ ಪ್ರಮುಖ ಕಾರ್ಯಗಳನ್ನು ಎಚ್ಚರಿಕೆಯಿಂದ ಮಾಡುವುದು ಒಳಿತು. ವರಿಯಾನ್ ಯೋಗವು ಗೌರವ, ಸೌಖ್ಯ ಮತ್ತು ಉತ್ತಮ ಸಂಬಂಧಗಳಿಗಾಗಿ ಅನುಕೂಲಕರವೆಂದು ಶಾಸ್ತ್ರಗಳು ತಿಳಿಸುತ್ತವೆ. ಇಂದು ವಾಣಿಜ್ಯಕರಣ ಸಂಜೆ 5:30 ಇರುತ್ತದೆ. ನಂತರ ವಿಷ್ಟಿ ಅಥವಾ ಭದ್ರಕರಣ ಆರಂಭವಾಗಿ ಜುಲೈ 18 ಬೆಳಗಿನ 4:42 ಇರುತ್ತದೆ. ಅದರ ನಂತರ ಭವಕರಣ ಆರಂಭವಾಗಿ ಜುಲೈ 18 ಸಂಜೆ 4:07 ಇರುತ್ತದೆ. ವಾಣಿಜ್ಯಕರಣವು ವ್ಯಾಪಾರ, ಹಣಕಾಸು ವ್ಯವಹಾರಗಳು ಮತ್ತು ಒಪ್ಪಂದಗಳಿಗೆ ಶುಭಕರವಾಗಿದೆ. ವಿಷ್ಟಿ ಅಥವಾ ಭದ್ರಕರಣದಲ್ಲಿ ಹೊಸ ಶುಭಕಾರ್ಯಗಳನ್ನು ಆರಂಭಿಸುವುದನ್ನು ಸಾಮಾನ್ಯವಾಗಿ ತಪ್ಪಿಸಲಾಗುತ್ತದೆ. ಭವಕರಣವು ಕುಟುಂಬ, ಪ್ರಯಾಣ ಮತ್ತು ಶುಭಾರಂಭಗಳಿಗೆ ಅನುಕೂಲಕರವಾಗಿದೆ. ಇಂದಿನ ರಾಹುಕಾಲ ಬೆಳಿಗ್ಗೆ 10:47 ಮಧ್ಯಾಹ್ನ 12:22 ಇರುತ್ತದೆ. ಗುಳಿಕ ಕಾಲ ಬೆಳಿಗ್ಗೆ 7:37 9:12 ಇರುತ್ತದೆ. ಯಮಗಂಡ ಕಾಲ ಮಧ್ಯಾಹ್ನ 3:32 ಸಂಜೆ 5:07 ಇರುತ್ತದೆ. ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:26 5:14 ಇರುತ್ತದೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:59 12:50 ಇರುತ್ತದೆ. ಪ್ರದೋಷ ಸಮಯ ಸಂಜೆ 6:48 ರಾತ್ರಿ 9:02 ಇರುತ್ತದೆ. ಅಮೃತ ಕಾಲ ಸಂಜೆ 4:17 5:48 ಇರುತ್ತದೆ. ಸೂರ್ಯೋದಯ ಬೆಳಿಗ್ಗೆ 6:02 ಸೂರ್ಯಾಸ್ತ ಸಂಜೆ 6:48 ಚಂದ್ರೋದಯ ಬೆಳಿಗ್ಗೆ 8:45 ಚಂದ್ರಾಸ್ತ ರಾತ್ರಿ 9:25 ಸೂರ್ಯನು ಕರ್ಕಾಟಕ ರಾಶಿಯಲ್ಲಿದ್ದು ಚಂದ್ರನು ಸಿಂಹ ರಾಶಿಯಲ್ಲಿರುತ್ತಾನೆ. ಇಂದಿನ ವಿಶೇಷ. ಇಂದು ಆಷಾಢ ಗುಪ್ತ ನವರಾತ್ರಿಯ 4ನೇ ದಿನ. ದೇವಿ ಕೂಷ್ಮಾಂಡೆಯ ಆರಾಧನೆಗೆ ವಿಶೇಷ ಮಹತ್ವವಿದೆ. ಭಕ್ತರು ದೀಪಾರಾಧನೆ, ದೇವಿ ನಾಮಸ್ಮರಣೆ ಮತ್ತು ಜಪದ ಮೂಲಕ ದೇವಿಯ ಅನುಗ್ರಹವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಇಷ್ಟಪಡಿ ಮತ್ತು ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಪ್ರತಿದಿನದ ನಿಖರ ಮತ್ತು ಸರಳ ಕನ್ನಡ ನಿತ್ಯ ಪಂಚಾಂಗಕ್ಕಾಗಿ ದೈವಾರ್ಥ ಪಂಚಾಂಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹರ ಹರ ಮಹಾದೇವ. ನಮಸ್ಕಾರ.